ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ MySQL ಅಲ್ಲಿ ಯಾವ ಥರ ಡೇಟಾಬೇಸ್ನ ಕ್ರಿಯೇಟ್ ಮಾಡೋದು ಮತ್ತು ಯಾವ ಥರ ಟೇಬಲ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಏನಿಲ್ಲ, ಈ ಕೆಳಗಡೆ ಬಂದು ಸರ್ಚ್ ಬಾರಲ್ಲಿ ಬಂದು CMD ಅಂತ ಟೈಪ್ ಮಾಡಿ ಓಪನ್ ಮಾಡ್ಕೊಳ್ಳಿ ಕಮೆಂಟ್ ಪ್ರಾಂಪ್ಟ್ನ. ನೆಕ್ಸ್ಟ್ ನೀವು ಇಲ್ಲಿ ಕಮೆಂಟ್ ಪ್ರಾಂಪ್ಟಲ್ಲಿ MySQLನ ಲಾಗಿನ್ ಆಗಬೇಕಾಗುತ್ತೆ. ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಹಾಕಿ. ನೀವು ಯಾರಾದರೂ MySQLನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದಾದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಯಾವ ಥರ MySQLನ ಇನ್ಸ್ಟಾಲ್ ಮಾಡೋದು ವಿಂಡೋಸ್ 7 ಅಂತ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋದು. ಅದನ್ನು ನೋಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಈಗ ನೀವು ಲಾಗಿನ್ ಆಗೋಣ ಬನ್ನಿ. ಅದಕ್ಕೆ ಲಾಗಿನ್ ಆಗೋಕ್ಕೆ ನೀವು ಟೈಪ್ ಮಾಡಬೇಕಾಗಿರೋದು MySQL -a root -p ಅಂತ ಟೈಪ್ ಮಾಡಿ. ಇದರಲ್ಲಿ -u ಮತ್ತು ರೂಟ್ ಯೂಸರ್ ನೇಮ್ ಆಗಿರುತ್ತೆ, -p ಪಾಸ್ವರ್ಡಿಗಾಗಿರುತ್ತೆ. ನೀವು ಕ್ರಿಯೇಟ್ ಮಾಡೋದಕ್ಕೆ ಯಾವ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಕೊಟ್ಟಿರ್ತೀರೋ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೀವೀಗ ನೋಡ್ಬೋದು, ನೀವಲ್ಲಿ ಈಗ ನಾವು MySQLಗೆ ಲಾಗಿನ್ ಆಗಿದ್ದೀವಿ. ಈಗ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಮ್ಮ MySQL ಸರ್ವರಲ್ಲಿ ಯಾವುದಾದ್ರೂ ಹಳೆ ಡೇಟಾಬೇಸ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ನಾವು ಒಂದು ಕಮೆಂಟ್ನ ಟೈಪ್ ಮಾಡ್ತೀವಿ, ಏನು ಶೋ ಡೇಟಾಬೇಸಸ್ ಅಂತ. ನೋಡ್ಬೋದು ಇಲ್ಲಿ ಯಾವುದೇ ಇಲ್ಲ, ನಾವು ಸ್ಕೂಲನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂದ್ಬಿಟ್ಟು ಇವೆಲ್ಲ ಡಿಫಾಲ್ಟು. ಈಗ ನಾವು ಹೊಸದು ಕ್ರಿಯೇಟ್ ಮಾಡೋಣ. ಡೇಟಾಬೇಸ್ ನೋಡೋಕ್ಕೆ ಏನು ಕಮೆಂಡು ಶೋ ಡೇಟಾಬೇಸಸ್. ಈಗ ನಾವು ಏನು ಹೊಸ ಡೇಟಾಬೇಸ್ನ ಕ್ರಿಯೇಟ್ ಮಾಡೋಣ, ಆಯಿತಾ? ಅದಕ್ಕೆ ಕಮೆಂಡು ಕ್ರಿಯೇಟ್ ಡೇಟಾಬೇಸ್ ನೇಮ್ ಕೊಡಿ. ನಾನು ಡೇಟಾಬೇಸ್ ನೇಮು ಕಾಲೇಜ್ ಅಂತ ಕೊಡ್ತಿದ್ದೀನಿ. ನೋಡ್ಬೋದು ಇಲ್ಲಿ ಕ್ವೆರಿ ಐತೆ ಅಂತ ಬಂದಿದೆ, ಅಂದರೆ ಸಕ್ಸಸ್ಫುಲ್ ಆಗಿದೆ ನಿಮ್ಮ ಡೇಟಾಬೇಸ್ ಕ್ರಿಯೇಟ್ ಮಾಡೋದು. ಈಗ ನೀವು ಈ ಡೇಟಾಬೇಸ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮುಂದೆ ಟೇಬಲ್ ಎಲ್ಲ ಕ್ರಿಯೇಟ್ ಮಾಡೋದು ನೀವೆಲ್ಲ ಡೇಟಾಬೇಸ್ ಸ್ಟೋರ್ ಮಾಡ್ತೀರಾ, ಹಾಗಾಗಿ ನಿಮ್ಮ ಡೇಟಾಬೇಸ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಕಮೆಂಡು ಯೂಸ್ ಅಂತ ಬರೆದು ಆಮೇಲೆ ನಿಮ್ಮ ಡೇಟಾಬೇಸ್ ನೇಮ್ನ ಕೊಡಬೇಕಾಗುತ್ತೆ ನೀವು. ನೋಡ್ಬೋದು ಇಲ್ಲಿ ಡೇಟಾಬೇಸ್ ಚೇಂಜ್ಡ್ ಅಂತ ಬಂದಿದೆ, ಅಂದರೆ ನೀವು ನಿಮ್ಮ ಡೇಟಾಬೇಸಿಗೆ ನೀವು ಮೂವ್ ಆಗಿದ್ದೀರಾ ಈಗ, ಆಯಿತಾ? ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಡೇಟಾಬೇಸ್ ಕ್ರಿಯೇಟ್ ಆಗಿದೆ, ಈಗ ಟೇಬಲ್ ಕ್ರಿಯೇಟ್ ಮಾಡಬೇಕು. ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ ಸಿಂಟ್ಯಾಕ್ಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಕ್ರಿಯೇಟ್ ಟೇಬಲ್ ಅನ್ನೋ ಕಮೆಂಡು ಯೂಸ್ ಮಾಡ್ತೀವಿ ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಡೇಟಾಬೇಸಲ್ಲಿ. ಅದಕ್ಕೆ ಸಿಂಟ್ಯಾಕ್ಸ್ ಯಾವ ಥರ ಇದೆ ಅನ್ನೋದಾದರೆ ಕ್ರಿಯೇಟ್ ಟೇಬಲ್ ಅಂತ ಬರೆದು ನಿಮ್ಮ ಟೇಬಲ್ ನೇಮ್ ಕೊಡಬೇಕು. ಯಾವ ಟೇಬಲ್ ಕೊಡ್ತೀರಾ, ಎಕ್ಸಾಂಪಲ್ ಸ್ಟೂಡೆಂಟ್ ಅನ್ನೋ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀರಾ, ಆ ಸ್ಟೂಡೆಂಟ್ ನೇಮ್ನ ಇಲ್ಲಿ ಕೊಡ್ತೀರಾ. ನೆಕ್ಸ್ಟ್ ಆ ಸ್ಟೂಡೆಂಟ್ ಅನ್ನೋ ಟೇಬಲ್ ಒಳಗೆ ಯಾವ್ಯಾವ ಕಾಲಮ್ ಬೇಕು ಅನ್ನೋದಕ್ಕೆ ಇಲ್ಲಿ ನೋಡ್ಬೋದು ಕಾಲಮ್ ನೇಮ್ ಹಾಕಬೇಕು. ನೆಕ್ಸ್ಟ್ ಸ್ಪೇಸ್ ಕೊಟ್ಟು ಅಲ್ಲಿ ಡೇಟಾ ಟೈಪ್, ಆ ಕಾಲಮ್ಮು ಯಾವ ಥರ ಡೇಟಾನ ಸ್ಟೋರ್ ಮಾಡುತ್ತೆ ಅನ್ನೋ ನೀವಲ್ಲಿ ಸ್ಪೆಸಿಫೈ ಮಾಡಬೇಕು, ಯಾವ ಡೇಟಾ ಅಂತ, ಇಂಟಿಜರಾ ಕ್ಯಾರೆಕ್ಟರು ಅಂತ. ಮತ್ತು ಅದರಲ್ಲಿ ಸೈಜ್, ಅಂದರೆ ಅದರಲ್ಲಿ ಎಷ್ಟು ಸೈಜ್ ಮಟ್ಟ ನೀವು ಸ್ಟೋರ್ ಮಾಡ್ಬೋದು ಅದನ್ನು ನೀವು ಹಾಕ್ಬೋದು, ಇಲ್ದೇ ಇರ್ಬೋದು. ಅಷ್ಟು ಮಾಡಿ ಕ್ಲೋಸಿಂಗ್ ಬ್ರಾಕೆಟ್ ಹಾಕಿ ಸೆಮಿಕೋಲನ್ ಕೊಟ್ಟರೆ ನಿಮ್ಮದು ಟೇಬಲ್ ಕ್ರಿಯೇಟ್ ಆಗುತ್ತೆ. ಈಗ ನಾವು ಕ್ರಿಯೇಟ್ ಮಾಡೋಣ ಟೇಬಲ್ನ. ಅದಕ್ಕೆ ಕಮೆಂಡು ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಓಪನ್ ಬ್ರಾಕೆಟ್ ಮಾಡ್ಕೊಳ್ಳಿ, ಎಂಟರ್ ಕೊಡಿ. ಈಗ ನೀವು ಇಲ್ಲಿ ಏನು ಟೈಪ್ ಮಾಡಿ, ನಿಮ್ಮ ಕಾಲಮ್ಸ್ ಟೇಬಲಲ್ಲಿರೋ ಕಾಲಮ್ಸ್ನ ಎಂಟರ್ ಮಾಡಿ. ನಾನು ಹಾಕಿದ್ದೀನಿ ಸ್ಟೂಡೆಂಟ್ ನೇಮ್ ಅಂತ. ಸ್ಟೂಡೆಂಟ್ ನೇಮು ಯಾವ ಥರ ಡೇಟಾ ಟೈಪ್ ಅಂತ ಹಾಕ್ತೀನಿ. ನಾನಿಲ್ಲಿ varchar ಅಂತ ಹಾಕ್ತೀನಿ. varchar ಅಂತ ಸೈಜ್ ಕೊಡ್ತಿದ್ದೀನಿ 20, ಕಾಮ ಹಾಕಿ. ಇನ್ನು ನಿಮ್ಗೆ ಎಷ್ಟು ಕಾಲಮ್ ಬೇಕೋ ಅಷ್ಟು ಕಾಲಮ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೋದು. ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ ತೋರಿಸಿರೋದು, ಅದಕ್ಕೆ 2 ಅಷ್ಟೇ ಕಾಲಮ್ ಅಷ್ಟೇ ಕ್ರಿಯೇಟ್ ಮಾಡ್ತಿದ್ದೀನಿ. ಇನ್ನೊಂದು ರೋಲ್ ನಂಬರ್ ಅಂತ ಹಾಕ್ತೀನಿ, ಅದು ಇಂಟ್ ಅಂತ ಹಾಕ್ತೀನಿ. ಅದರಲ್ಲೊಂದು 10 ಅಂತ ಹಾಕ್ತೀನಿ, ಮತ್ತು ಬ್ರಾಕೆಟ್ ಕ್ಲೋಸ್ ಸೆಮಿಕೋಲನ್. ನೋಡ್ಬೋದು ಕ್ವೆರಿ ಓಕೆ ಅಂತ ಬಂದಿದೆ, ಅಂದರೆ ನಿಮ್ಮ ಟೇಬಲ್ ಕ್ರಿಯೇಟ್ ಆಗಿದೆ. ಈಗ ನೀವು ನಿಮ್ಮ ಟೇಬಲ್ನ ಕ್ರಿಯೇಟ್ ಮಾಡಿದ್ರೆ ಯಾವ ಥರ ಸ್ಟ್ರಕ್ಚರಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನೋಡೋದಾದರೆ ನೀವು ನೋಡಬೇಕಾಗಿರೋದು DESC ಮತ್ತು ನಿಮ್ಮ ಟೇಬಲ್ ನೇಮ್ ಸೆಮಿಕೋಲನ್ ಹಾಕಿ. ನೋಡ್ಬೋದು ನಾವು ಫೀಲ್ಡ್ ಇದೆ, ಟೈಪ್ ಇದೆ, ನಲ್, ಕೀ, ಡಿಫಾಲ್ಟ್, ಎಕ್ಸ್ಟ್ರಾ ಇದೆ, ಇದೆಲ್ಲ ಬಿಡಿ. ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ನೇಮ್ ಅನ್ನೋ ಒಂದು ಕಾಲಮ್ಮು, ರೋಲ್ ನಂಬರ್ ಅನ್ನೋ ಕಾಲಮ್ಮು. ಆ ಕಾಲಮ್ಮು ಯಾವ ಟೈಪ್ ಇದೆ ಅಂದರೆ varchar ಟೈಪ್ ಇದೆ, ರೋಲ್ ನಂಬರ್ ಅನ್ನೋದು ಇಂಟ್ ಇದೆ, ಆಯಿತಾ? ನೆಕ್ಸ್ಟು ನೀವು ಈಗ ಟೇಬಲ್ ಯಾವ ಥರ ಕ್ರಿಯೇಟ್ ಮಾಡೋದಂತ ಆಯಿತು. ಈಗ ನೆಕ್ಸ್ಟು
ಈ ಟೇಬಲ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅನ್ನೋದಾದ್ರೆ, ಅಂದ್ರೆ ನಾನು ಟೇಬಲ್ ಅಲ್ಲಿ ಇನ್ನೊಂದು ಕಾಲಮ್ ಹಾಕ್ಬೇಕು ಅಂದ್ರೆ ಇಲ್ಲಿ ಎರಡೇ ಕಾಲಮ್ ಹಾಕಿದ್ದೀರಾ ನೀವು, ಈಗ ಇನ್ನೊಂದು ಕಾಲಮ್ ಹಾಕ್ಬೇಕು ಅಥವಾ ಏನಾದರೂ ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಕಮಾಂಡ್ ಇದೆ, ಅವ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವ್ಯಾಲ್ಯೂನ ಇದಕ್ಕೆ ಇನ್ಸರ್ಟ್ ಮಾಡ್ಬೋಣ. ಅದಕ್ಕೆ ಕಮಾಂಡ್ ಇರೋದು ಇನ್ಸರ್ಟ್ ಇಂಟು ಸ್ಟೂಡೆಂಟ್. ಇದು ಇನ್ಸರ್ಟ್ ಇಂಟು ಸ್ಟೂಡೆಂಟ್ ಅನ್ನೋ ಟೇಬಲ್ಗೆ ನಾವು ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಿದ್ದೀವಿ. ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡೋಣ. ಈಗ ಫಸ್ಟ್ ಏನು ಸ್ಟೂಡೆಂಟ್ ನೇಮು, ಅದನ್ನ ಬರೀ. ಈಗ ನೆಕ್ಸ್ಟು ರೋಲ್ ನಂಬರು 52 ಅಂತ ಕೊಡ್ತಿದ್ದೀನಿ. ನೋಡ್ಬೋದು ಕ್ವೆರಿ ಓಕೆ ಅಂತ ಬಂದಿದೆ, ಅಂದರೆ ನೀವು ಇನ್ಸರ್ಟ್ ಮಾಡಿದ್ದು ಈಗ ಆ ಟೇಬಲಲ್ಲಿ ಎಂಟರ್ ಆಗಿದೆ. ಆಯಿತಾ, ಈಗ ಆ ಇನ್ಸರ್ಟ್ ಮಾಡಿದ್ನ ಯಾವ ಥರ ನೋಡೋದಂದ್ರೆ ಅದಕ್ಕೆ ಒಂದು ಕಮೆಂಟ್ ಇದೆ. ಅದು ಏನಪ್ಪ ಅನ್ನೋದಾದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ನೀವೀಗ ನಿಮ್ಮ ಟೇಬಲ್ ನೇಮ್ ಕೊಡಬೇಕು. ನೋಡ್ಬೋದು ನಾವು ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ವಿ. ಆ ಟೇಬಲ್ ನೇಮು, ಒಂದು ಕಾಲಮ್ ನೇಮು ಎಸ್ ನೇಮು, ಇನ್ನೊಂದು ಕಾಲಮ್ ನೇಮು ರೋಲ್ ನಂಬರು. ಅದರಲ್ಲಿ ಇನ್ಸರ್ಟ್ ಮಾಡಿದ್ವಿ ನಿಖಿಲ್ ಅಂತ, ಮತ್ತು ಇನ್ನೊಂದರಲ್ಲಿ 52 ಅಂತ ಇನ್ಸರ್ಟ್ ಮಾಡಿದ್ವಿ. ಈಗ ಇದರಲ್ಲಿ ಇನ್ನೊಂದು ಆ್ಯಡ್ ಮಾಡಬೇಕು, ಅಡ್ರೆಸ್, ಸ್ಟೂಡೆಂಟ್ ಅಡ್ರೆಸ್ ಕೂಡ ನಾವು ಸ್ಟೋರ್ ಮಾಡಬೇಕು. ಅದಕ್ಕೆ ನಾವು ಇನ್ನೊಂದು ಕಾಲಮ್ನ ಆ್ಯಡ್ ಮಾಡಬೇಕು. ಅದನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಅದರ ಸಿಂಟ್ಯಾಕ್ಸ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಇನ್ನು ಎಕ್ಸ್ಟ್ರಾ ಏನಾದರೂ ಮಾಡಿಫಿಕೇಶನ್ ಏನಾದರೂ ಮಾಡ್ಬೇಕನ್ನೋದಾದರೆ ನಾವು ಅಲ್ಟರ್ ಅನ್ನೋ ಒಂದು ಕಾಮೆಂಟ್ನ ಯೂಸ್ ಮಾಡ್ತೀವಿ. ಈಗ ನಾವು ಎಕ್ಸ್ಟ್ರಾ ಒಂದು ಕಾಲಮ್ ಆ್ಯಡ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ ಅನ್ನೋದಾದರೆ ಅಲ್ಟರ್ ಟೇಬಲ್ ಆ್ಯಡ್ ಅನ್ನೋಕ್ಕೊಂದು ಕಮೆಂಟ್ನ ಯೂಸ್ ಮಾಡ್ತೀವಿ. ಅದು ಸಿಂಟ್ಯಾಕ್ಸ್ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ, ಅಲ್ಟರ್ ಟೇಬಲ್ ಅಂತ ಬರೆದು ನೆಕ್ಸ್ಟ್ ನೀವು ಟೇಬಲ್ ನೇಮ್ ಕೊಡಬೇಕು. ಯಾವ ಟೇಬಲಲ್ಲಿ ಚೇಂಜ್ ಮಾಡ್ತಿದ್ದೀರಾ ಅನ್ನೋದಕ್ಕೆ ಟೇಬಲ್ ನೇಮ್ ಕೊಡಬೇಕು. ನೆಕ್ಸ್ಟು ಆ್ಯಡ್ ಅಂದರೆ ಹೊಸ ಕಾಲಮ್ ಆ್ಯಡ್ ಮಾಡೋಕ್ಕೆ ಆ್ಯಡ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಇಲ್ಲಿ ಯಾವ ಕಾಲಮ್ ಆ್ಯಡ್ ಮಾಡಬೇಕು ಆ ಕಾಲಮ್ ನೇಮ್, ಆಯಿತಾ, ನೇಮ್ ಹಾಕಿ ನೆಕ್ಸ್ಟ್ ಆ ಕಾಲಮ್ ಡೇಟಾ ಟೈಪ್, ಯಾವ ಥರ ಡೇಟಾ ಟೈಪು ಮತ್ತು ಸೈಜು ಹಾಕಬೇಕು. ಹಾಕಿದರೆ ಆ ಕಾಲಮ್ ಅವಾಗ ಚೇಂಜಸ್ ಆಗುತ್ತೆ. ಅದೇ ಥರ ನೀವು ನೋಡೋದಾದರೆ ಇಲ್ಲಿ ಇನ್ನೊಂದು ಕಮಾಂಡ್ ಇದೆ, ಏನು, ಆಲ್ಟರ್ ಟೇಬಲ್ ಮಾಡಿಫೈ ಅಂತ. ಅಂದರೆ ನಿಮ್ಮ ಟೇಬಲಲ್ಲಿ ನೀವು ಆಲ್ರೆಡಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀರಾ. ಆ ಟೇಬಲಲ್ಲಿ ಸ್ಟೂಡೆಂಟ್ ನೇಮ್ ಇದೆ, ಅದಕ್ಕೆ ನೀವು ವಾರ್ಕ್ಯಾರ್ ಅಂತ ಕೊಟ್ಟಿದ್ದೀರಾ. ಅದರ ಡೇಟಾ ಟೈಪ್ ಏನಾದರೂ ಚೇಂಜಸ್ ಮಾಡಬೇಕು ಅನ್ನೋದಾದರೆ ನೀವು ಯೂಸ್ ಮಾಡೋ ಕಮಾಂಡು ಆಲ್ಟರ್ ಟೇಬಲ್ ಮಾಡಿಫೈ ಕಾಲಮ್ ಅಂತ ನೀವು ಯೂಸ್ ಮಾಡ್ತೀರಾ. ಅದಕ್ಕೆ ನೀವು ಸಿಂಟ್ಯಾಕ್ಸ್ ನೋಡಿ, ಆಲ್ಟರ್ ಟೇಬಲ್, ಆಯಿತಾ, ಆಮೇಲೆ ಟೇಬಲ್ ನೇಮ್, ಆಮೇಲೆ ಮಾಡಿಫೈ ಕಾಲಮ್ ಅಂತ ಹಾಕಿ ಯಾವ ಕಾಲಮ್ನ ಡೇಟಾ ಟೈಪ್ ಚೇಂಜ್ ಮಾಡ್ತೀರಾ ಆ ಕಾಲಮ್ ನೇಮು ಮತ್ತು ಹೊಸ ಡೇಟಾ ಟೈಪ್ನ ಇಲ್ಲಿ ಎಂಟರ್ ಮಾಡಿ ಸೆಮಿಕೋಲನ್ ಕ್ಲೋಸ್ ಮಾಡಿ ಎಂಟರ್ ಕೊಡಿ, ಅದು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ನೀವು ಕ್ರಿಯೇಟ್ ಮಾಡಿರೋ ಕಾಲಮ್ಸ್ನ ಇಡೀ ಕಾಲಮ್ ಡಿಲೀಟ್ ಮಾಡಬೇಕನ್ನೋದಾದರೆ ಅದಕ್ಕೆ ಯೂಸ್ ಮಾಡೋ ಕಮೆಂಡು ಆಲ್ಟರ್ ಟೇಬಲ್ ಡ್ರಾಪ್ ಅಂತ. ಹೌದಾ, ಅದಕ್ಕೆ ಸಿಂಟ್ಯಾಕ್ಸ್ ನೋಡಿ, ಆಲ್ಟರ್ ಟೇಬಲ್ ನೇಮ್ ಡ್ರಾಪ್ ಕಾಲಮ್, ಮತ್ತು ಯಾವ ಕಾಲಮನ್ನು ಡ್ರಾಪ್ ಮಾಡ್ತಿದ್ದೀರೋ ಆ ಕಾಲಮ್ ನೇಮ್. ನೆಕ್ಸ್ಟು ನೀವು ಯಾವುದಾದ್ರೂ ಒಂದು ಕಾಲಮ್ ನೇಮ್ನ ರೀನೇಮ್ ಮಾಡಬೇಕು ಅಂತ ಅನ್ನೋದಾದರೆ ಅದಕ್ಕೂ ಒಂದು ಕಮೆಂಡ್ ಇದೆ. ಅದೇ ಕಮೆಂಡು ಆಲ್ಟರ್ ಟೇಬಲ್ ರೀನೇಮ್ ಅಂತ ಇದೆ. ಈ ಕಮೆಂಡು ಇರೋ ಕಾಲಮ್ನ ಹೆಸರನ್ನ ಚೇಂಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದರ ಸಿಂಟ್ಯಾಕ್ಸ್ ನೋಡ್ಕೊಳ್ಳಿ, ಆಲ್ಟರ್ ಟೇಬಲ್ ನೇಮ್ ಬರಿತೀವಿ, ನೆಕ್ಸ್ಟು ರೀನೇಮ್ ಅಂತ ಬರೆದು ಯಾವ ಕಾಲಮ್ ಅಂತ ಬರೆದು ಹಳೆಯ ಹೆಸರು, ಕಾಲಮ್ನ ಹಳೆಯ ಹೆಸರು ಮತ್ತು ಮಧ್ಯ 2 ಅಂತ ಬರೆದು ಹೊಸ ಕಾಲಮ್ ಹೆಸರು ಕೂಡ ಬರಿತೀವಿ ನಾವು, ಆಯಿತಾ. ನೆಕ್ಸ್ಟ್ ಇದು ಆಲ್ಟರ್ ಟೇಬಲ್ ರೀನೇಮ್ ಅನ್ನೋದು ಕಾಲಮ್ನ ರೀನೇಮ್ ಮಾಡೋಕ್ಕೆ. ನೀವೀಗ ಟೇಬಲ್ ಹೆಸರೇ ರೀನೇಮ್ ಮಾಡಬೇಕಂದ್ರೆ ಅದಕ್ಕೂ ಒಂದು ಕಮಾಂಡ್ ಇದೆ, ರೀನೇಮ್ ಅಂತ. ಅದಕ್ಕೆ ಜಸ್ಟ್ ಏನಿಲ್ಲ, ರೀನೇಮ್ ಟೇಬಲ್ ಅಂದರೆ ಟೇಬಲ್ನ ರೀನೇಮ್ ಮಾಡ್ತಿದ್ದೀವಿ. ಈಗ ಓಲ್ಡ್ ಹೆಸರು ಅಂದರೆ ಹಳೆಯ ಹೆಸರು ಟು ನ್ಯೂ ಹೆಸರು ಯಾರು ಸೆಮಿಕೋಲನ್ ಕೊಟ್ಟರೆ ನಿಮ್ಮ ಟೇಬಲ್ ಹೆಸರು ಕೂಡ ಚೇಂಜಸ್ ಆಗುತ್ತೆ. ನೆಕ್ಸ್ಟು ನಿಮಗೆ ಟೇಬಲ್ನ ಡಿಲೀಟ್ ಮಾಡಬೇಕನ್ನೋದಾದರೆ ಜಸ್ಟ್ ಸಿಂಪಲ್ ಕಮೆಂಡು ಡ್ರಾಪ್ ಟೇಬಲ್ ಆಮೇಲೆ ಟೇಬಲ್ ನೇಮ್ ಹಾಕಿದರೆ ಮುಗೀತು, ಡ್ರಾಪ್ ಡಿಲೀಟ್ ಆಗುತ್ತೆ. ಇದನ್ನೆಲ್ಲ ಕಮೆಂಟ್ ಪ್ರಾಂಪ್ಟಲ್ಲಿ ಟೈಪ್ ಮಾಡಿ ನೋಡೋಣ, ಆಯಿತಾ. ಈಗ ನೋಡಿ, ಇಲ್ಲಿ ಸ್ಟೂಡೆಂಟ್ ನೇಮ್ ಮತ್ತು ರೋಲ್ ನಂಬರ್ ಇದೆ, ಎರಡೇ ಕಾಲಮ್ ಇದೆ. ಈಗ ಇದಕ್ಕೆ ಹೊಸ ಇನ್ನೊಂದು ಕಾಲಮ್ನ ಆ್ಯಡ್ ಮಾಡಿ ನೋಡೋಣ. ಇದಕ್ಕೆ ನೀವು ಮಾಡಬೇಕಾಗಿರೋದು ಏನಿಲ್ಲ, ಜಸ್ಟ್ ಆಲ್ಟರ್ ಟೇಬಲ್ ನೇಮ್, ಏನು ಟೇಬಲ್ ನೇಮ್ ಅಂತ ಹಾಕಬೇಕು. ಅದಾದಮೇಲೆ ಆ್ಯಡ್ ಅಂತ ಹಾಕಿ ಬ್ರಾಕೆಟ್ಸ್ ಓಪನ್ ಮಾಡಿ ನ್ಯೂ ಕಾಲಮ್ ನೇಮ್
ಯಾವ್ದು ಆಡ್ ಮಾರ್ಕ್ಸ್ ಹಾಕಿ ಅದರೊಳಗೆ ಹೊಸ ಕಾಲಮ್ ನೇಮ್ ಮತ್ತೆ ಅದ್ರ ಡೇಟಾ ಟೈಪು ಅದ್ರ ಸೈಜು ವೆರಿ ಓಕೆ ಅಂತ ಬಂದಿದೆ ಅಂದರೆ ನೀವು ಕ್ರಿಯೇಟ್ ಮಾಡಿರೋದು ಹೊಸ ಕಾಲಮು ಆ್ಯಡ್ ಆಗಿದೆ ಅಂತ. ಈಗ ಅದನ್ನು ನಾವು ನೋಡೋಣ ಆ್ಯಡ್ ಆಗಿದೆಯೋ ಇಲ್ಲ ಅಂತ. ಅದಕ್ಕೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಅಂತ ಟೈಪ್ ಮಾಡಿ ನೋಡ್ಬೋದು. ಸ್ಟೂಡೆಂಟ್ ನೇಮ್, ರೋಲ್ ನಂಬರ್, ಅಡ್ರೆಸ್ ಆ್ಯಡ್ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈಗ ನಾವು ಟೇಬಲ್ನ ಕ್ರಿಯೇಟ್ ಮಾಡಾಗಿದೆ, ಟೇಬಲಲ್ಲಿ ಹೊಸ ಕಾಲಮ್ ಆ್ಯಡ್ ಮಾಡಾಗಿದೆ. ಈಗ ನಾವು ಈ ಟೇಬಲಲ್ಲಿರೋ ಕಾಲಮ್ ಡೇಟಾ ಟೈಪ್ ಚೇಂಜ್ ಮಾಡಬೇಕು ಅನ್ನೋದಾದರೆ ಅದಕ್ಕೆ ನೀವು ಯೂಸ್ ಮಾಡಬೇಕಾಗಿರೋ ಕಮಾಂಡ್ ಏನು, ಆಲ್ಟರ್ ಟೇಬಲ್ ನೇಮ್ ಹಾಕಬೇಕು. ಆಲ್ಟರ್ ಟೇಬಲ್ ನೇಮ್. ನೆಕ್ಸ್ಟು ಮಾಡಿಫೈ ಕಾಲಮ್. ಕಾಲಮ್ ಅಂತ ಹಾಕಿ ಈಗ ನೀವು ಇಲ್ಲಿ ಕಾಲಮ್ ನೇಮ್, ಯಾವ ಕಾಲಮ್ ನೇಮ್ ಅಂತ ಹಾಕಿ ನಾನು ಇದನ್ನ ಎಸ್ ನೇಮ್ನ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದೆ. ಈಗ ನಾನು ಅದನ್ನ ಕ್ಯಾರೆಕ್ಟರ್ ಅಂತ ಕೊಡ್ತಿದ್ದೀನಿ. ಅದರ ಸೈಜು 10 ಅಂತ ಕೊಡ್ತಿದ್ದೀನಿ. ಜಸ್ಟ್ ಹಾಕಿ ಎಂಟರ್ ಕೊಡಿ. ಈಗ ನೋಡಿ ಕ್ವೆರಿ ಬೇಕು ಅಂತ ನಿಮಗೆ. ಅಂದರೆ ನೀವು ಕೊಟ್ಟಿರೋ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಟೇಬಲ್ದು ಕ್ಯಾರ್ ಇತ್ತು, ಈಗ ಕ್ಯಾರೆಕ್ಟರ್ ಆಗಿದೆ. ಅದು ಆಗಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಏನು ಕಮೆಂಟ್ ಯೂಸ್ ಮಾಡಬೇಕು, ಜಸ್ಟ್ ಡಿಸ್ಕ್ರೈಬ್ ಸ್ಟೂಡೆಂಟ್ ಅಂತ ಕೊಡಿ. ಈಗ ನೋಡ್ಬೋದು ಇಲ್ಲಿ ಆಗಲೇ ಸ್ಟೂಡೆಂಟ್ ನೇಮ್ ಜಾಗದಲ್ಲಿ ಕ್ಯಾರ್ ಕೊಟ್ಟಿದ್ವಿ, ಈಗ ಇಲ್ಲಿ ಚೇಂಜ್ ಆಗಿ ಕ್ಯಾರೆಕ್ಟರ್ ಅಂತ ಬಂದಿದೆ. ಆಯಿತಾ. ಈಗ ನೆಕ್ಸ್ಟು ನಾವು ಏನೇನು ಮಾಡಿದ್ದೀವಿ, ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟು ಟೇಬಲಲ್ಲಿ ಒಂದು ಹೊಸ ಕಾಲಮ್ನ ಆ್ಯಡ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಟೇಬಲಲ್ಲಿ ಆಲ್ರೆಡಿ ಇರೋ ಕಾಲಮ್ನ ಡೇಟಾ ಟೈಪ್ನ ಚೇಂಜ್ ಮಾಡಿದ್ವಿ. ನಿಮಗೆ ಈ ಕಾಲಮ್ ಬೇಡ, ಕ್ರಿಯೇಟ್ ಮಾಡಿರೋ ಟೇಬಲಲ್ಲಿ ಕಾಲಮ್ ಬೇಡ, ಅದನ್ನ ಕಾಲಮ್ ಯಾವ ಥರ ಡಿಲೀಟ್ ಮಾಡೋದು ಅಂದರೆ ಅದಕ್ಕೆ ಕಮಾಂಡ್ ಇದೆ, ಟೈಪ್ ಮಾಡಿ. ಆಲ್ಟರ್ ಟೇಬಲ್ ನೇಮ್ ಹಾಕಿ. ನೆಕ್ಸ್ಟು ಆಲ್ಟರ್ ಟೇಬಲ್ ನೇಮ್, ಡ್ರಾಪ್ ಅಂತ ಒಂದು ಕಮಾಂಡ್ ಇದೆ, ಅದನ್ನು ಹಾಕಿ. ಡ್ರಾಪ್ ಕಾಲಮ್ ಅದಾದಮೇಲೆ ಕಾಲಮ್ ನೇಮ್, ಯಾವ ಕಾಲಮ್ ಬೇಡ ಆ ಕಾಲಮ್ನ ನೇಮ್ ಹಾಕಿ. ಅಲ್ಲಿ ಇರ್ತೀನಿ ಅಡ್ರೆಸ್ ಅಂತ ಎಂಟರ್ ಕೊಡಿ. ನೋಡ್ಬೋದು ಇಲ್ಲಿ ಕ್ವೆರಿ ಓಕೆ ಅಂತ ಬಂದಿದೆ, ಅಂದರೆ ಕಾಲಮ್ ಡಿಲೀಟ್ ಆಗಿದೆ. ಅದು ಡಿಲೀಟ್ ಆಗಿದೆ ಅಂತ ಚೆಕ್ ಮಾಡೋಣ. ಅದಕ್ಕೆ ನೀವು ಕಮಾಂಡ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ನೋಡ್ಬೋದು ಇಲ್ಲಿ ಮತ್ತೆ ಎರಡೇ ತೋರಿಸಿದೆ, ಅಂದರೆ ಸ್ಟೂಡೆಂಟ್ ನೇಮ್, ರೋಲ್ ನಂಬರ್, ಅಡ್ರೆಸ್ ಅನ್ನೋದು ಡಿಲೀಟ್ ಆಗಿದೆ. ಈಗ ನಾವು ಕಾಲಮ್ನ ಡಿಲೀಟ್ ಮಾಡಿದ್ದಾಯಿತು. ಈಗ ನೆಕ್ಸ್ಟು ನೀವು ಈ ಸ್ಟೂಡೆಂಟನ್ನ ಟೇಬಲ್ನ ಕ್ರಿಯೇಟ್ ಮಾಡಿದ್ದೀರಿ. ಈಗ ಟೇಬಲ್ ನೇಮ್ನ ರೀನೇಮ್ ಮಾಡಬೇಕು ಅನ್ನೋದಾದರೆ ಅದಕ್ಕೆ ಏನಪ್ಪ ಕಮೆಂಟ್ ಯೂಸ್ ಮಾಡ್ತೀವಿ ಅನ್ನೋದಾದರೆ ಅದಕ್ಕೆ ಕಮೆಂಡು ರೀನೇಮ್ ಟೇಬಲ್ ಓಲ್ಡ್ ನೇಮ್ ಏನಿತ್ತು ಸ್ಟೂಡೆಂಟ್ ಅಂತ ಅದನ್ನು ಟೈಪ್ ಮಾಡಿ ಟು ನ್ಯೂ, ಅಂದರೆ ಹೊಸ ನೇಮ್ ಏನು ಕೊಡ್ಬೇಕಂತ ಅನ್ಕೊಂಡಿದ್ದೀರಾ ಅದನ್ನು ಕೊಡಿ. ನಾನು S1 ಅಂತ ಕೊಡ್ತಿದ್ದೀನಿ. ಎಂಟರ್. ಕ್ವೆರಿ ಓಕೆ. ಅಂದರೆ ಈಗ ನಮ್ಮ ಟೇಬಲ್ಲು ಸ್ಟೂಡೆಂಟಿಂದ S1 ಅಂತ ರೀನೇಮ್ ಆಗಿದೆ. ಆಯಿತಾ. ಈಗ ನೆಕ್ಸ್ಟ್ ಏನಪ್ಪ ಅಂತ ಅನ್ನೋದಾದರೆ ಟೇಬಲ್ ಕೂಡ ರೀನೇಮ್ ಮಾಡಿತ್ತು. ಈಗ ಟೇಬಲ್ನ ಡಿಲೀಟ್ ಮಾಡೋದು ಯಾವ ಥರ ಅಂತ ನೋಡೋಣ. ಟೇಬಲ್ನ ಡಿಲೀಟ್ ಯಾವ ಥರ ಮಾಡೋದು ಅಂತ ನೋಡೋಣ. ಟೇಬಲ್ ಡಿಲೀಟ್ ಮಾಡೋದನ್ನ ಕಮಾಂಡ್ ಏನಿಲ್ಲ, ಡ್ರಾಪ್ ಟೇಬಲ್ ನೇಮ್ S1 ಅಂತ ಕ್ರಿಯೇಟ್ ಮಾಡಿ S1 ಅಂತ ಕೊಡೋಣ. ವೆರಿ ಓಕೆ. ಈಗ ನೋಡಿ ನಿಮ್ಮ ಟೇಬಲ್ಲು ಡಿಲೀಟ್ ಆಗಿದೆ. ಚೆಕ್ ಮಾಡ್ಕೊಳ್ಳೋಣ ಟೇಬಲ್ ಇದೆಯೋ ಇಲ್ಲ ಅಂತ. ಅದಕ್ಕೆ ಕಮಾಂಡು ನೋಡ್ಬೋದು ಎರರ್ ಕಾಲೇಜ್ S1 ಅಲ್ಲಿ ಸ್ಟೂಡೆಂಟ್ ಅನ್ನೋ S1 ಅನ್ನೋ ಟೇಬಲ್ ಇಲ್ಲ ಅಂತ ತೋರಿಸ್ತಿದೆ. ಟೇಬಲ್ಲು ಡಿಲೀಟ್ ಆಗಿದೆ. ಥ್ಯಾಂಕ್ ಯು.